ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಮೊಟ್ಟೆ ಕೊಡೋದ್ರಲ್ಲೂ ಕೂಡ ವಂಚನೆ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಮೊಟ್ಟೆಯನ್ನ ಕೊಡುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮೊಟ್ಟೆಯನ್ನ ಮಕ್ಕಳು ಇನ್ನೇನು ಬಾಯಲ್ಲಿ ಇಟ್ಕೋಬೇಕು ಅಷ್ಟರೊಳಗೆ ಕಿತ್ಕೊಳ್ತಾರಂತೆ. ಅಂತಹ ಗಂಭೀರ ಆರೋಪ ಅಂಗನವಾಡಿ ಕಾರ್ಯಕರ್ತೆಯರ ವಿರುದ್ಧ ಕೇಳಿಬಂದಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಸೇವೆಯ ಬಗ್ಗೆ ಇಲ್ಲಿವರೆಗೂ ಹೇಳ್ತಾ ಇದ್ವಿ, ಅವರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ಅದೇ ಎಲ್ಲರೂ ಕೂಡ ಆಗಿರಲ್ಲ. ಆದರೆ ಕೊಪ್ಪಳದಲ್ಲಿ ಆಗಿರುವಂತಹ ಘಟನೆ ಇದು. ಬಾಲ ಮಕ್ಕಳ ಆಹಾರವನ್ನ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಕಿತ್ಕೊಳ್ತಾ ಇದ್ದಾರೆ ಅಂತ ಈಗ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೊಪ್ಪಳದ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಮೊಟ್ಟೆಯನ್ನ ಮಕ್ಕಳಿಗೆ ಕೊಡ್ತಾರೆ, ಆ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೋತಾರೆ. ಅಂದ್ರೆ ಅದು ಸಾಕ್ಷ್ಯ ಬೇಕಲ್ಲ, ಪ್ರತಿದಿನ ಕೂಡ ಮಕ್ಕಳಿಗೆ ಮೊಟ್ಟೆ ಕೊಡ್ತಿದ್ದೀವಿ ಅನ್ನೋದಕ್ಕೆ ಅದು ಸಾಕ್ಷಿ. ಆದರೆ ಮೊಟ್ಟೆ ಕೊಟ್ಟ ಮೇಲೆ ಆ ಮೊಟ್ಟೆಯನ್ನ ಮಕ್ಕಳು ತಿನ್ನೋದಕ್ಕೂ ಮುಂಚೆನೆ ವಾಪಸ್ ಇಸ್ಕೊಳ್ತಾರಂತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ತಲೆ ತಗ್ಗಿಸುವಂತ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಎಲ್ಲ ಕಾರ್ಯಕರ್ತೆಯರು ಹಾಗೆ ಇರ್ತಾರೆ ಅಂತ ನಾವು ಹೇಳ್ತಾ ಇಲ್ಲ. ಅನೇಕ ಕಾರ್ಯಕರ್ತೆಯರು ಕೋವಿಡ್ ಸಂದರ್ಭದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ಜನಸೇವೆ ಮಾಡಿದ್ದಾರೆ, ಅದು ನಮ್ಗೆ ಗೊತ್ತಿದೆ. ಆದರೆ ಕೊಪ್ಪಳದಲ್ಲಿ ಹೀಗೊಂದು ಘಟನೆ ನಡೆದಿದೆ. ಮಕ್ಕಳು ಇನ್ನೇನು ಬಾಯಿಗೆ ಮೊಟ್ಟೆ ಇಟ್ಕೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಮೊಟ್ಟೆಯನ್ನು ವಾಪಸ್ ಕಸಿದುಕೊಳ್ತಾ ಇದ್ದಾರಂತೆ. ಹೀಗಾಗಿ ಮಕ್ಕಳಿಗೆ ಕೊಡುವಂಥ ಮೊಟ್ಟೆಯಲ್ಲೂ ಯಾಕೆ ಈ ರೀತಿ ಮಾಡ್ತಿದ್ದೀರಾ, ವಂಚನೆ ಮಾಡ್ತಿದ್ದೀರಾ, ಮೊಟ್ಟೆಯನ್ನು ಕೂಡ ನೀವು ಯಾಕೆ ಮಕ್ಕಳಿಗೆ ಕೊಡ್ತಾ ಇಲ್ಲ ಅಂತ ಈಗ ಸದ್ಯಕ್ಕೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಮಕ್ಕಳೇ ಹೇಳ್ತಾ ಇದ್ದಾರೆ, ಮೊಟ್ಟೆ ಕೊಟ್ಟು ಕಸಿದುಕೊಳ್ತಾರೆ, ಕೊಡುವಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ, ಆದರೆ ಮೊಟ್ಟೆಯನ್ನು ಕಸಿದುಕೊಂಡು ಅವರೇ ಇಟ್ಕೋತಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅನ್ನುವಂಥ ಕಾರಣಕ್ಕೆ ಅಂಗನವಾಡಿಯಲ್ಲಿ ಮೊಟ್ಟೆಯನ್ನು ವಿತರಣೆ ಮಾಡಲಾಗುತ್ತೆ. ಆದರೆ ಮಕ್ಕಳ ಮೊಟ್ಟೆಯಲ್ಲೂ ಕೂಡ ಈ ರೀತಿ ಕಾರ್ಯಕರ್ತೆಯರು ವಂಚನೆ ಮಾಡಿದ್ದಾರೆ. ನಾವ್ ಕೆಲಸ ಮಾಡ್ತೀವಿ ಅಂದ್ಮೇಲೆ ತಿಂತೀವಿ ಹೋಗ್ಬಿಡ್ತೀವಿ, ಎರಡನೇ ಪ್ರಶ್ನೆ. ಹೌದಾ? ಈಗ ಆ ಉಪ್ಪು ತಿಂತೀವಿ ಅಂದ್ಮೇಲೆ ಅದು ಋಣಕ್ಕೆ ತಕ್ಕ ನಾವು ಕೆಲಸ ಮಾಡ್ತೀವಿ. ಹೌದಾ? ಏನೋ ಈಗ ನಡೆಯೋ ಮನುಷ್ಯ ಎಡುತ್ತಾನ, ಕುಂತ ಮನುಷ್ಯ ಎಡವಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಏನೋ ತಪ್ಪಾಗೈತಿ, ಆ ತಪ್ಪಲ್ಲ ಅಂತ ಹಾಕಿ ನಾವು ನೀವು ಎನ್ಕ್ವೈರಿಗೆ ಬಂದಿರಿ, ಬಂದಾಗ ಅವ್ನ ಎನ್ಕ್ವೈರಿ ಮಾಡಲ್ಲ. ನೀವು ಓದ್ರಿ ಅದ್ನ ಮಾಡ್ಕೊಂತಾರೆ, ಅದ್ನ ಮಾಡ್ತಾರೆ. ಹೆಂಗನ ಮುಚ್ಚಕ್ಕಾಗಲ್ಲ, ಅವರು ತಿಪ್ಪಲಿ ಇರ್ತಾವ ಶಂಕರಣ್ಣ. ಮತ್ತೆ ಇನ್ನೊಂದು ಸರಿ ಮಾಡಕ್ ಹೆಂಗ್ ಗೊತ್ತಾ, ಮೇಲಧಿಕಾರಿಗಳು ಲಂಚ ಹೋಗಿರ್ತೈತಿ, ಲಂಚ ಹೋದ್ಕಲ್ರಿ ಮಾತಾಡೋದು ನೀವು. ಮೇಡಮ್ ನಾವ್ ಈಗ ನಿಮ್ಗೆ ಲಂಚ ಮುಚ್ಚಿಲ್ಲ ಮೇಡಮ್, ಸರಿ ಮಾಡ್ಕೊಂಡ್ ಯಾಕ್ರಿ ಮೇಡಮ್ ಲಂಚ ಬಂದೈತಿ ನಿಮಗೆ? ಮೇಡಮ್ ಒಂದ್ಸತಿ ತಪ್ಪಲ್ಲ. ಈಗ ಮನೆಗೆ ಹೋಗಣ್ರಿ, ಮನೆಗೆ ಹೋಗ ಅಂಗನವಾಡಿ ಮಾಲ್ಗಳು ಮನೆಗೆ ಇರೋದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ಯಾರು ನೀವು ಬರ್ತಿದ್ರಾ? ಏನ್ ಮಾಡ್ತಿದ್ರಿ? ತಪ್ಪಿ ತಿಂದು ಸತ್ತು ಯಾರು ಬರ್ತಿದ್ರಿ? ಅವ ನೀನ್ ಬರ್ತಿದ್ದೆ, ನೀವ್ ಬರ್ತಿದ್ರಿ, ಯಾರು ಬರ್ತಿದ್ರಿ? ಅವ ಕೂರ್ಸಿರ್ತಾರ ನಮಗೆ ಹೊಟ್ಟಿ ತಡ್ಕೊಳ್ಳಲ್ಲ. ಯಾವ್ದನ್ನು ಕೊಟ್ಟ ಮುಚ್ಚಕ್ ಮಾತಾಡ್ತಲ್ಲಮ್ಮ. ಈಗ
ಕುರಿತು ನಮ್ಮ ಪ್ರತಿನಿಧಿ ನಾಗರಾಜ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಾಗರಾಜ್, ನಿಜಕ್ಕೂ ಕೂಡ ಒಂದು ರೀತಿ ನಾಚಿಕೆಗೇಡಿನ ಕೆಲಸ ಇದು. ಕಾರ್ಯಕರ್ತೆಯರು ಮಾಡಿರುವಂತಹ ವಂಚನೆ ಆಗಿದ್ರು ಕೂಡ ಅಲ್ಲಿ ಬಂಡವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟು ದಿನದಿಂದ ಕಳ್ಳಾಟ ಮಾಡ್ತಿದ್ದಾರೆ ಅಂತ, ಮೊಟ್ಟೆ ಕೊಡೋದು ಕಸ್ಕೊಳ್ಳೋದು ಅಂತ? ಸೌಖ್ಯ, ಖಂಡಿತಲೂ ಕೂಡ ಸರ್ಕಾರ ಏನಂದ್ರೆ ಅಂಗನವಾಡಿಗೆ ಶಾಲೆಗೆ ತೆರಳುವಂತ ಮಕ್ಕಳಿಗೆ ಅಪೌಷ್ಟಿಕತೆಯ ಕೊರತೆ ಎದುರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಒಟ್ಟು ಮೊಟ್ಟೆ ಸೇರಿದಂತೆ ವಿವಿಧ ಪೌಷ್ಟಿಕ ಆಹಾರಗಳನ್ನ ಸಪ್ಲೈ ಮಾಡ್ತದೆ ಮತ್ತು ಈ ಕಾರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೋಟ್ಯಾಂತರ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಇದೀಗ ಮಕ್ಕಳ ಹೊಟ್ಟೆಗೆ ಆಹಾರ ಸೇರೋ ಬದಲು ಅದು ಏನು ಸಂಪೂರ್ಣವಾಗಿ ಅಲ್ಲಿನ ಏನು ಅಂಗನವಾಡಿಗೆ ಸರಬರಾಜು ಮತ್ತು ಆಹಾರ ಮತ್ತು ಮೊಟ್ಟೆಗಳು ಇದೀಗ ಅಂಗನವಾಡಿ ಕಾರ್ಯಕರ್ತರ ಮತ್ತು ಮನೆಗೆ ಸೇರ್ತದೆ ಅಂತೇಳಿ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಸ್ವತಃ ಇದಕ್ಕೆ ಪುಷ್ಟಿ ನೀಡುವಂತೆ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ 4ನೇ ವಾರ್ಡಿನ ಅಂಗನವಾಡಿ ಶಾಲೆ ಬರುತ್ತೆ. ಆ ಶಾಲೆಯ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಮತ್ತು ಅದರ ಜೊತೆಗೆ ಸಹಾಯಕಿ ಶೈನಜಾ ಬೇಗಂ ಅವರು ಇಡೀ ಏನಂದ್ರೆ ನಾಚಿಕೆಗೇಡಿನ ಕೆಲಸ ಮಾಡಿರುವಂತದ್ದು. ಏನು ಈಗ ಇದೇನಂದ್ರೆ ಪಾರದರ್ಶಕವಾಗಿ ಮಕ್ಕಳಿಗೆ ಮೊಟ್ಟೆಯನ್ನ ನೀಡ್ತಾ ಇದ್ರಿಲ್ಲ ಅಂತ ಹೇಳಿ ಒಂದು ಸ್ವತಃ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತಾರೆ. ನೀವು ಪ್ರತಿದಿನ ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಮೊಟ್ಟೆಗಳನ್ನ ವಿತರಣೆ ಮಾಡಿ ಅವನ್ನ ವಿಡಿಯೋ ಮಾಡಿ ನಮಗೆ ಕಳಿಸ್ಬೇಕಂತ ಹೇಳ್ಕೊಂಡಿರ್ತಾರೆ. ಆದ್ರೆ ಇದನ್ನ ಏನಂದ್ರೆ ಇದೀಗ ಮೊಟ್ಟೆಗಳನ್ನ ಮಕ್ಕಳಿಗೆ ಕೊಟ್ಟು ವಿಡಿಯೋ ಮತ್ತು ರೆಕಾರ್ಡ್ ಮಾಡಿ ಅದನ್ನ ಆಫ್ ಮಾಡಿದ ನಂತರ ಮತ್ತೆ ಮೊಟ್ಟೆಯನ್ನು ಕಸಿದ್ಕೊಂಡು ಅವರ ಮನೆಗೆ ತೆಗೆದುಕೊಂಡು ಹೋಗುವಂತ ದೃಶ್ಯ ಈಗ ವೈರಲ್ ಆಗಿರುತ್ತು. ಸ್ವತಃ ಈ ದೃಶ್ಯ ವೈರಲ್ ಆಗ್ತದೆ. ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಬ್ಬರನ್ನ ಏನು ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಮತ್ತು ಸಹಾಯಕಿ ಶೈನಜಾ ಬೇಗಂ ಅವರನ್ನ ಅಮಾನತು ಮಾಡಿ ಸೇವೆಯಿಂದ ವಜಾ ಮಾಡಿರುವಂತದ್ದು. ಅಂದ್ರೆ ಒಟ್ಟಾರೆ ಈ ದೃಶ್ಯ ನೋಡ್ತಾ ಇದ್ರೆ ಖಂಡಿತವೂ ಕೂಡ ಮಕ್ಕಳಿಗೆ ಪೌಷ್ಟಿಕಾಹಾರ ಸೇರ್ತಾ ಇಲ್ಲ, ಮಕ್ಕಳ ಬದಲಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರ ಮನೆಗೆ ಹೋಗ್ತಾ ಇದೆ ಮತ್ತು ಕಳ್ಳಾಟ ನಡೀತಾ ಇದೆ. ಇದೆಲ್ಲ ಬಂದ್ ಮಾಡ್ಬೇಕಂತ ಏನು ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅದ್ರ ಜೊತೆಗೆ ಏನ್ ಈ ರೀತಿ ನಾಚಿಕೆಗೇಡಿನ ಕೆಲಸ ಮಾಡಿದ್ರೆ ಮತ್ತು ಇಡೀ ನಾಗರಿಕ, ಯಾಕಂದ್ರೆ ಆ ಮಗು ದೃಶ್ಯ ನೋಡ್ತಾ ಇರೋದು, ಮಗು ಇನ್ನೇನು ಮೊಟ್ಟೆ ತೆಗೆದುಕೊಂಡು ಬಾಯಲ್ಲಿ ಇಟ್ಕೋಬೇಕು, ಆ ಮೊಟ್ಟೆಯನ್ನ ಕಸಿದುಕೊಳ್ಳುವ ದೃಶ್ಯ ವೈರಲ್ ಅಂದ್ರೆ ಸೆರೆ ಸಿಕ್ಕಿರುವಂತದ್ದು. ಅಂದ್ರೆ ಮೊಟ್ಟೆ ಮಕ್ಕಳ ಬಾಯಿ ಸೇರೋ ಮಗುವಿನ ಅದನ್ನ ಕಸಿದುಕೊಳ್ಳುವಂತ ದೃಶ್ಯ ನಿಜವಾಗ್ಲೂ ಕೂಡ ಒಂದು ನಾಗರಿಕ ಸಮುದಾಯ ತಲೆ ತೆಗೆಸುವಂತ ವಿಚಾರ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಸ್ವತಃ ಅಂಗನವಾಡಿ ಕಾರ್ಯಕರ್ತರ ವಿರುದ್ಧ ಮತ್ತು ಆ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಇನ್ ಮುಂದೆ ಈ ರೀತಿ ಘಟನೆ ಆಗಬಾರ್ದು ಮತ್ತು ಈ ರೀತಿ ಅಂಗನವಾಡಿ ಪದೇ ಅಂಗನವಾಡಿ ವಿಚಾರದಲ್ಲಿ, ಶಾಲೆಗಳ ವಿಚಾರದಲ್ಲಿ ಕಳ್ಳಾಟ ನಡೀತೆ ಮತ್ತು ಆಹಾರ ಪೂರೈಕೆ ಕೂಡ ಕಳಪೆ ಆಹಾರ ಸರಬರಾಜು, ಇವನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕಾನೂನು ಕ್ರಮ ತರಬೇಕು ಮತ್ತು ಅದ್ರ ಜೊತೆಗೆ ಯಾರು ಈ ರೀತಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಅಂತೇಳಿ ಸ್ಥಳೀಯರು ಒತ್ತಾಯ ಮಾಡಿರೋದು. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಯಾರು ಬರ್ತಿದ್ರವ? ನೀನು ಬರ್ತಿದ್ದೆ, ನೀನು ಬರ್ತಿದ್ರಿ, ಯಾರು ಬರ್ತಿದ್ರಿ?